السلام عليكم ورحمة الله وبركاته. الحمد لله ألف مرة. ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಇದರ ಅಂತಾರಾಷ್ಟ್ರೀಯ ಸಮಿತಿ IC ರಬಿ 24 ಅನ್ನುವಂತಹ ಮಹತ್ತರವಾದ ಒಂದು ಕ್ಯಾಂಪೇನ್ ಅನ್ನು ಹಮ್ಮಿಕೊಂಡಿತು. ಅದರ ಭಾಗವಾಗಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುರಿತಾಗಿ ಇರುವ ತರಗತಿಗಳು, ಅವರ ಶಮಾಯಿಲ್, ಅವರ ಸೀರಾ, ಅದೇ ರೀತಿ ಆದಿ ಅಮೈತೆ ಅನ್ನುವಂತಹ ಆ ಕವಿತೆಗಳು, ಇವೆಲ್ಲದರನ್ನೊಳಗೊಂಡ 30 ದಿನಗಳ ತರಗತಿಗಳನ್ನು ನಾವು ಈಗಾಗಲೇ ಮುಗಿಸಿದ್ದೇವೆ. ಅಲ್ಹಮ್ದುಲಿಲ್ಲಾ. ಅದರ ಮೊದಲಿನಿಂದ ಕೊನೆಯವರೆಗೂ ಭಾಗಿಯಾಗಿ ಕೇಳಿ ಅವುಗಳಿಂದ ಪಾಠವನ್ನು ಕಲಿತ ಪ್ರೀತಿ ಎಲ್ಲ ಪ್ರೇಕ್ಷಕರಿಗೆ, ಕೇಳುಗರಿಗೆ ಹೃದಯ ತುಂಬಿದ ನನ್ನಿಯನ್ನು ಅರ್ಪಿಸ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾ. ಮೊದಲನೇದಾಗಿ ಇಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ ICಗೆ ಮೊದಲನೇದಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾ. ಅಲ್ಲಾಹು ಯುಬಾರಿಕ್ ಫೀಕುಂ, ಅಲ್ಲಾಹು ಯುಸಾಯಿದುಕುಂ, ಅಲ್ಲಾಹು ಯುದೀಮು ನಿಅಮತಹು ವ ಫضಲಹು ಅಲೈಕುಂ, ಅಲ್ಲಾಹು ಯುಆಫೀಕುಂ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ತಂಗಳರ ಕುರಿತಾದ ತರಗತಿಗಳು ಇದು ಕೇವಲ ತರಗತಿಗಳಾಗಿರದೆ ಇದೊಂದು ನಮ್ಮ ಅಧ್ಯಯನಕ್ಕಿರುವ ಒಂದು ಪಾಯಿಂಟ್ಸ್ಗಳಾಗಿ ಮಾತ್ರ ಇದನ್ನು ನಾವು ಕಂಡ್ರೆ ಸಾಕು. ಇದೊಂದು ದೀರ್ಘವಾದ ಅಧ್ಯಯನವಲ್ಲ, ಬದಲಾಗಿ ನಮ್ಮ ದೀರ್ಘ ಅಧ್ಯಯನಕ್ಕಿರುವಂತಹ ಒಂದು ಸಣ್ಣ ಬಾಗಿಲುಗಳು ತೆರೆದದ್ದಷ್ಟೇ. ಇದರ ಮೂಲಕ ನಮ್ಮ ಜ್ಞಾನಗಳನ್ನು, ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುರಿತಾಗಿರುವ ನಮ್ಮ ತಿಳುವಳಿಕೆಗಳನ್ನು ನಾವು ಜಾಸ್ತಿಗೊಳಿಸುತ್ತಲೇ ಹೋಗಬೇಕು. ಆಗ ನಮ್ಮ ಹೃದಯ, ನಮ್ಮ ಶರೀರ, ನಮ್ಮ ಸ್ವಭಾವ, ನಮ್ಮ ಬದುಕು, ಆ ಬದುಕಿನ ಶೈಲಿ ಎಲ್ಲವೂ ಕೂಡ ಉತ್ತಮವಾಗಿ ಬೆಳೆದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆ ಪಾರಂಪರ್ಯವನ್ನು, ಆ ಚರಿತ್ರೆಯನ್ನು, ಆ ಸುನ್ನತನ್ನು ಪಾಲಿಸುವ ಮೂಲಕ ಒಂದು ಉತ್ತಮ ವ್ಯಕ್ತಿಗಳಾಗಿ ಈ ದೇಶಕ್ಕೂ ಈ ಸಮುದಾಯಕ್ಕೂ ನಾವು ರೂಪಾಂತರಗೊಳ್ಳಲಿದ್ದೇವೆ ಅನ್ನುವಂತಹ ಮಹತ್ತರವಾದ ಸಂದೇಶ ಇದರಲ್ಲಿ ಅಡಕವಾಗಿದೆ. ಅಲ್ಹಮ್ದುಲಿಲ್ಲಾ. ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲ ಇದೆಲ್ಲವನ್ನ ನಾವು ವ್ಯಯಿಸಿದಂತಹ ಸಮಯ, ನಾವು ವ್ಯಯಿಸಿದಂತಹ ಎಲ್ಲ ರೀತಿಯಾದಂತಹ ಸಮಯಗಳನ್ನು ಅಲ್ಲಾಹನು ಸ್ವೀಕರಿಸಲಿ, ಆಮೀನ್ ಎಂದು ಹೇಳುತ್ತಾ, ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರ ಬರಕತ್ ಮೂಲಕ ಅಲ್ಲಾಹನು ಹೇರಳ ಖೈರಾತುಗಳನ್ನು ನಮಗೆ ನೀಡಲಿ, ಆ ಕಲಿಕೆ ಇನ್ನೂ ಕೂಡ ಮುಂದುವರಿಯಲಿ ಎಂದು ಹೇಳುತ್ತಾ, ಎಲ್ಲ ಇದರ ಕೇಳುಗರಿಗೂ, ಪ್ರೇಕ್ಷಕರಿಗೂ, ಅದೇ ರೀತಿ ಸಂಘಾಟಕರಿಗೂ, ಅದೇ ರೀತಿ ಈ ಎಲ್ಲ ಇದರಲ್ಲಿ ಭಾಗಿಯಾದ .in ಸಂಘಕ್ಕೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಮಗೂ ದುವಾ ಮಾಡಿ ಎಂದು ಕೇಳಿಕೊಳ್ಳುತ್ತಾ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಲ್ಹಮ್ದುಲಿಲ್ಲಾಹಿ ವಕಫಾ ವಸ್ಸಲಾತು ವಸ್ಸಲಾಮು ಅಲನ್ ನಬಿಯ್ಯಿಲ್ ಮುಸ್ತಫಾ ವಅಲಾ ಆಲಿಹಿ ವಸಹ್ಬಿಹಿ ಅಹ್ಲಿಸ್ ಸುದ್ಕಿ ವಲ್ ವಫಾ ಅಮ್ಮಾ ಬಾದು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಲ್ಹಮ್ದುಲಿಲ್ಲಾ. ಕಳೆದ 1 ತಿಂಗಳಿನಿಂದ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ KCF ಲೋಕನೇತಾರ ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜೀವನದ ಬಗ್ಗೆ ಪ್ರತಿಪಾದಿಸುವಂತಹ ವಿಡಿಯೋಗಳನ್ನು ಸಾರ್ವಜನಿಕರಿಗೆ ಸೋಷಿಯಲ್ ಮೀಡಿಯಾ ಮೂಲಕ ತಲುಪಿಸಿ ಅದನ್ನು ಕಲಿಯುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಸಾವಿರಾರು ಜನರು ಅದರ ಸದುಪಯೋಗವನ್ನು ಪಡೆದಿದ್ದಾರೆ. ಹಲವಾರು ಜನರು ಅದರ ಬಗ್ಗೆ ಪರೀಕ್ಷೆ ಬರೆಯಲು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಇದೇ ಬರುವ ಅಕ್ಟೋಬರ್ 12ರಂದು 2024 ಶನಿವಾರ ಭಾರತೀಯ ಸಮಯ 9 ಗಂಟೆಗೆ, ರಾತ್ರಿ 9 ಗಂಟೆಗೆ ಎಕ್ಸಾಮ್ ನಡೆಯಲಿದೆ ಎಂದು ಈ ಮೂಲಕ ಘೋಷಿಸ್ತಾ ಇದ್ದೇನೆ. ಈ ತನಕ ನಮ್ಮ ಒಂದು ಪ್ರಯತ್ನ ಜನರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಬಗ್ಗೆ ಓದಬೇಕು. ಓದಿದಷ್ಟು, ಕಲಿತಷ್ಟು, ತಿಳಿದಷ್ಟು ನಮಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ. ಫಮಬ್ಲಗುಲ್ ಇಲ್ಮಿ ಫೀಹಿ ಅನ್ನಹು ಬಶರುನ್ ವ ಅನ್ನಹು ಖೈರು ಖಲ್ಕಿಲ್ಲಾಹಿ ಕುಲ್ಲಿಹಿಮಿ ಎಂದು ಇಮಾಮ್ ಬೂಸೂರಿ ರಲಿಯಲ್ಲಾಹು ಅನ್ಹು ಪ್ರವಾದಿಯವರ ಬಗ್ಗೆ ಮದಹ್ ಹೊಗಳಿ ಸ್ತುತಿ ಕೀರ್ತನ ಮಾಡಿ ಹೇಳುತ್ತಾ
ಅವರು ಹೇಳುವುದು, ಒಬ್ಬ ವ್ಯಕ್ತಿಯ ಪ್ರವಾದಿಯವರ ಬಗ್ಗೆ ಕಲಿತು ತಿಳಿದು ಅವನ ಆ ಒಂದು ಜ್ಞಾನದ ಕಡೆಯ ಹಂತ ಯಾವುದೆಂದರೆ ಅನ್ನಹು ಬಶರುನ್, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಒಬ್ಬ ಅಸಾಮಾನ್ಯ ಮನುಷ್ಯ ಎಂದು ಮಾತ್ರ ತಿಳಿಯಲು ಸಾಧ್ಯ. ಅನ್ನವು ಖೈರು ಖಲ್ಕಿಲ್ಲಾಹಿ ಕುಲ್ಲಿಹಿಮಿ, ಈ ಜಗತ್ತಿನ ಸರ್ವ ಸೃಷ್ಟಿಗಳಿಗಿಂತ ಶ್ರೇಷ್ಠವಾದ ಸೃಷ್ಟಿ ಎಂದು ಮಾತ್ರ ತಿಳಿಯಲು ಸಾಧ್ಯ, ಅದರ ಆಚೆಗೆ ಹೋಗಲು ಸಾಧ್ಯವಿಲ್ಲ. ಅಷ್ಟು ವಿಶಾಲವಾದ ಮನುಷ್ಯನಿಗೆ ತಿಳಿಯಲು ಸಾಧ್ಯವಾಗದಂತಹ ಒಂದು ಅನನ್ಯವಾದ ವ್ಯಕ್ತಿತ್ವವಾಗಿದೆ ಪ್ರವಾದಿ ಮುಹಮ್ಮದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಸಲ್ಲ ಅಲೈಕ ಯಾ ಅಲಮಲ್ ಹುದಾ. ಆದ್ದರಿಂದ ಪ್ರವಾದಿಯವರ ಬಗ್ಗೆ ನಾವು ಸಾಕಷ್ಟು ತಿಳಿಯಬೇಕು. ಸೂರತುಲ್ ಅಹ್ಜಾಬ್ನಲ್ಲಿ ಸೂರತ್ 45-46ನೇ ಸೂಕ್ತದಲ್ಲಿ ಅಲ್ಲಾಹನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಪರಿಚಯಿಸುವುದು, ಯಾ ಅಯ್ಯುಹನ್ ನಬಿಯು ಇನ್ನಾ ಅರ್ಸಲ್ನಾಕ ಶಾಹಿದಂ ವ ಮುಬಶ್ಶಿರಂ ವ ನದೀರ ವ ದಾಯಿಯನ್ ಇಲಲ್ಲಾಹಿ ಬಿಇಜ್ನಿಹಿ ವ ಸಿರಾಜಂ ಮುನೀರ ವ ಬಶ್ಶಿರಿಲ್ ಮುಅ್ಮಿನೀನ ಬಿಅನ್ನ ಲಹುಂ ಮಿನಲ್ಲಾಹಿ ಫದ್ಲನ್ ಕಬೀರ. ಇಲ್ಲಿ ಪ್ರವಾದಿಯವರ ಬಗ್ಗೆ ಅಲ್ಲಾಹು ಹೇಳುವುದು, ನಿಮ್ಮನ್ನು ನಾವು ಸಾಕ್ಷಿದಾರರಾಗಿಯೂ ಸುವಾರ್ತಗಾರರಾಗಿಯೂ ತಾಕೀತು ಕೊಡುವರಾಗಿ ಮಾಡಿ ಕಳುಹಿಸಿರುತ್ತೇವೆ. ಶಾಹಿದ್, ಮುಬಶ್ಶಿರ್, ನದೀರ್. ನಂತರ ವದಾಯಿಯನ್ನಿರಲ್ಲಾಹಿ ಬೀದನಿಹಿ, ಅಲ್ಲಾಹನ ಅನುಮತಿಯಿಂದ ಅವನ ಕಡೆಗೆ ಕರೆ ನೀಡುವವರಾಗಿಯೂ ಕಳುಹಿಸಿರುತ್ತೇವೆ. ವಸಿರಾಜಂ ಮುನೀರ, ಅಂದರೆ ಪ್ರಕಾಶಮಯವಾದ ಜ್ಯೋತಿಯಾಗಿ, ಪ್ರಕಾಶಿಸುವಂಥ ಜ್ಯೋತಿಯಾಗಿ ನಿಮ್ಮನ್ನು ನಾವು ಕಳುಹಿಸಿರುತ್ತೇವೆ. ಇಲ್ಲಿ ದಾಯಿಯನ್ ಮತ್ತು ಸಿರಾಜನ್ ಎಂದು ಅಲ್ಲಾಹು ಹೇಳುತ್ತಾನೆ. ಹೀಗೆ 5 ಹೆಸರಿನಲ್ಲಿ ವಿಶೇಷಣಗಳಿಂದ ಪವಿತ್ರ ಕುರ್ಆನ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಪರಿಚಯಿಸುವುದು. ಈ ಜಗತ್ತಿನ ಜನರು, ಅಂಧಕಾರಗಳಲ್ಲಿರುವಂಥ ಜನರನ್ನು, ಅವರನ್ನು ಪ್ರಕಾಶದ ಕಡೆಗೆ, ಬೆಳಕಿನ ಕಡೆಗೆ ಕೊಂಡೊಯ್ಯುವಂತಹ ದೊಡ್ಡ ಜವಾಬ್ದಾರಿ ಅಲ್ಲಾಹನು ಕೊಟ್ಟಿದ್ದಾನ ಪ್ರವಾದಿಯವರಿಗೆ. ಅದನ್ನು ಪವಿತ್ರ ಕುರ್ಆನ್ ಹೇಳುವುದು, ಲಿತುಖ್ರಿಜನ್ನಾಸ ಮಿನಲ್ ಝುಲುಮಾತಿ ಇಲನ್ ನೂರ್, ನಿಮಗೆ ನಾವು ಗ್ರಂಥವನ್ನು ಕೊಟ್ಟು ಕಳುಹಿಸಿದ್ದು ಲಿತುಖ್ರಿಜನ್ನಾಸ ಮಿನಲ್ ಝುಲುಮಾತಿ ಇಲನ್ ನೂರ್, ಅಂಧಕಾರಗಳಿಂದ. ಲುಲ್ಮತ್ ಅಂತ ಹೇಳಿದಲ್ಲ, ಲುಲುಮಾತ್, ಅಂಧಕಾರಗಳು. ಮನುಷ್ಯನು ಎದುರಿಸುವಂತಹ, ಅನುಭವಿಸುವಂತಹ, ಅವನ ಜೀವನದಲ್ಲಿರುವಂತಹ ಪ್ರತಿಯೊಂದು ಅಂಧಕಾರ, ಪ್ರತಿಯೊಂದು ಕತ್ತಲುಗಳಿಂದ, ಡಾರ್ಕ್ನೆಸ್ಗಳಿಂದ, ಆ ಎಲ್ಲ ಅಂಧಕಾರಗಳಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವಂತಹ ಜವಾಬ್ದಾರಿ ಅಲ್ಲಾಹನು ಪ್ರವಾದಿ ಮುಹಮ್ಮದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಕೊಟ್ಟಿದ್ದಾನೆ. ಆ ಒಂದು ಕ್ರಾಂತಿ, ಆ ಒಂದು ಜವಾಬ್ದಾರಿಯನ್ನು ಬಹಳ ಸಂಪೂರ್ಣವಾಗಿ, ಯಶಸ್ವಿಯಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅದು ಪೂರ್ತಿಗೊಳಿಸಿದ್ದಾರೆ. ಇಂತಹ ಒಂದು ಜೀವನ ಜಗತ್ತಿನ ಎಲ್ಲಿಯೂ ನಮಗೆ ಕಾಣಲು ಸಾಧ್ಯವಿಲ್ಲ. ಪ್ರತಿಯೊಂದು ಹಂತದಲ್ಲಿಯೂ, ಪ್ರತಿಯೊಂದು ವಿಷಯಗಳಲ್ಲಿಯೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಗೆ ಮಾದರಿ ನಾಯಕರಾಗಿ, ಲಕದ್ ಕಾನ ಲಕುಂ ಫೀ ರಸೂಲಿಲ್ಲಾಹಿ ಉಸ್ವತುನ್ ಹಸನ ಎಂದು ಪವಿತ್ರ ಕುರ್ಆನ್ ಹೇಳುತ್ತದೆ. ಎಲ್ಲ ಕಾರ್ಯಗಳಲ್ಲಿ ಮನುಷ್ಯನಿಗೆ ಉತ್ತಮವಾದಂತಹ ಮಾದರಿ ಪ್ರವಾದಿಯವರ ಬಳಿ ಇದೆ. ಅವರ ಕಂಪೇಷನ್ ಆ್ಯಂಡ್ ಎಂಪತಿ, ಅವರ ಸಹಾನುಭೂತಿ, ಡೀಪ್ ಕಂಪೇಷನ್, ಅವರ ಎಲ್ಲ ವಿಷಯಗಳಲ್ಲಿ ಅವರ ಸಹಾನುಭೂತಿ ನಮಗೆ ತೆಗೆದರೆ ಅದೊಂದು ವಿಶಾಲವಾದ ಒಂದು ಅಧ್ಯಾಯವಾಗಿದೆ. ಅದೇ ರೀತಿ ಈ ಜಗತ್ತಿನಲ್ಲಿ ಹಲವಾರು ಧರ್ಮಗಳು, ಹಲವಾರು ಜನರಿರುವಾಗಂತ ಟಾಲರೆನ್ಸ್ ಆ್ಯಂಡ್ ಪ್ಲೂರಲಿಸಮ್ ನಮಗೆ ಕಾಣಬಹುದು. ಸಹಿಷ್ಣುತೆ ಮತ್ತು ಬಹುತ್ವವನ್ನು ಪ್ರತಿಪಾದಿಸಿದಂಥ ಪ್ರವಾದಿಯವರ ಜೀವನ. ಅದೇ ರೀತಿ ಜಸ್ಟಿಸ್ ಮತ್ತು ಈಕ್ವಾಲಿಟಿ, ನ್ಯಾಯ ಮತ್ತು ಸಮಾನತೆಯನ್ನು ಪ್ರತಿಪಾದಿಸಿದಂತಹ ಅವರ ಜೀವನ. ಅದೇ ರೀತಿ ಹ್ಯೂಮಿಲಿಟಿ ಆ್ಯಂಡ್ ಮೋಡೆಸ್ಟಿ, ನಮ್ರತೆ ಮತ್ತು ವಿನಯತೆಯನ್ನು ಪ್ರತಿಪಾದಿಸಿದಂತಹ ಪ್ರವಾದಿಯವರ ಜೀವನ. ಫಾರ್ಗಿವ್ನೆಸ್ ಆ್ಯಂಡ್ ಮೆರ್ಸಿ, ಪ್ರವಾದಿಯವರು ತೋರಿಸಿದಂಥ ದಯೆ ಮತ್ತು ಕ್ಷಮೆ. ಈ ರೀತಿ ಪ್ರತಿಯೊಂದರಲ್ಲಿಯೂ, ಎಲ್ಲ ಕಾರ್ಯಗಳಲ್ಲಿಯೂ, ಕುಟುಂಬದಲ್ಲಿ ಅವರೊಬ್ಬ ಫಾದರ್ ಆಗಿ, ಒಬ್ಬ ತಂದೆಯಾಗಿ, ಒಬ್ಬ ಗಂಡನಾಗಿ, ಒಬ್ಬ ರಾಷ್ಟ್ರ ನಾಯಕನಾಗಿ, ಒಬ್ಬ ಸೇನಾಧಿಪತಿಯಾಗಿ, ಒಬ್ಬ ನ್ಯಾಯಾಧಿಪತಿಯಾಗಿ, ಒಬ್ಬ ಜಡ್ಜ್ ಆಗಿ, ಎಲ್ಲ ವಿಷಯಗಳಲ್ಲಿ ನಾವು ನೋಡುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಾತ್ರ ದ ಗ್ರೇಟೆಸ್ಟ್ ಹ್ಯೂಮನ್.
ಬೀಯಿಂಗ್ ದಟ್ ಹ್ಯಾಸ್ ಇಂಪ್ಯಾಕ್ಟೆಡ್ ಹಿಸ್ಟರಿ. ಈ ಜಗತ್ತಿನಲ್ಲಿ ಪ್ರಭಾವ ಬೀರಿದಂತಹ ನಾವು ಲೋಕ ನೇತಾರಗಳನ್ನು ನಾವು ತೆಗೆದು ನೋಡಿದರೆ ಅದು ಮುಹಮ್ಮದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಾತ್ರವಾಗಿದ್ದಾರೆ.